ಓಂ ಶಾಂತಿ. ತಂದೆಯು ನಿಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ. ಆದ್ದರಿಂದ ನಿಮ್ಮಿಂದ ಯಾವುದೇ ಆಸುರಿ ಕರ್ಮ ಆಗಬಾರದು. ಬುದ್ಧಿಯು ಬಹಳ ಶುದ್ಧವಾಗಿರಬೇಕು. ದೇಹಾಭಿಮಾನದಲ್ಲಿ ಬರುವುದರಿಂದ ಮೊದಲನೆಯ ಪಾಪ ದೇಹಧಾರಿಗಳ ನೆನಪು ಕುದೃಷ್ಟಿ ಬರುತ್ತದೆ. ಮಾಯೆಯು ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿದೆ ಎಂದು ತಿಳಿಯಬೇಕು. ತಕ್ಷಣವೇ ಎಚ್ಚರಿಕೆಯಿಂದಿರಬೇಕು. ಭಗವಾನುವಾಚ, ಭಗವಂತ ಒಬ್ಬರೇ ಆಗಿದ್ದಾರೆ. ಅವರು ಶಾಂತಿಯ ಸಾಗರ, ಶಾಂತಿಧಾಮದಲ್ಲಿ ಇರುತ್ತಾರೆ. ನಾವು ಸಹ ಅಲ್ಲಿಯೇ ಇರುತ್ತೇವೆ. ಇದು ಪತಿತ ಪ್ರಪಂಚವಾಗಿದೆ. 84 ಜನ್ಮಗಳ ಚಕ್ರವನ್ನು ಸುತ್ತಿಕೊಂಡು ಸತೋ ಪ್ರಧಾನರಿಂದ ಈಗ ತಮೋ ಪ್ರಧಾನದಲ್ಲಿ ಬಂದಿದ್ದೇವೆ. ಇದು ಹಳೆಯ ಅಥವಾ ಕಲಿಯುಗಿ ಪ್ರಪಂಚವಾಗಿದೆ. ಕಲ್ಪದ ಆಯಸ್ಸನ್ನು ಮರೆತು ಬಿಟ್ಟಿದ್ದಾರೆ. ಗೀತೆಯ ಭಗವಂತನನ್ನು ಸಹ ಮರೆತಿದ್ದಾರೆ. ಕೃಷ್ಣನನ್ನು ಪರಮಪಿತನೆಂದು ಹೇಳಲು ಸಾಧ್ಯವಿಲ್ಲ. ಆತ್ಮನೇ ಪರಮಪಿತ ಎಂದು ಹೇಳುತ್ತದೆ. ಅಂದಾಗ ಅವರು ನಿರಾಕಾರನಾದರು. ಭಗವಾನ್ ವಾಚ, ನನಗೆ ಯಾವುದೇ ಶರೀರವಿಲ್ಲ. ನಾನು ನಿರಾಕಾರನಾಗಿದ್ದೇನೆ. ಮನುಷ್ಯರ ತಂದೆಯಲ್ಲ, ಆತ್ಮಗಳ ತಂದೆಯಾಗಿದ್ದೇನೆ. ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಅನ್ಯರಿಗೆ ತಿಳಿಸಿಕೊಡಲಿಲ್ಲವೆಂದರೆ ಸ್ವಯಂ ಏನನ್ನೂ ತಿಳಿದುಕೊಂಡಿಲ್ಲವೆಂದು ಅರ್ಥ. ತಂದೆಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನವಿದೆ. ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಮಕ್ಕಳಲ್ಲಿಯೂ ಸಹ ಈ ಜ್ಞಾನವಿರಬೇಕು. ಇಲ್ಲಿ ನಮಗೆ ತಂದೆಯು ರಾಜಯೋಗವನ್ನು ಕಲ್ಪದ ಸಂಗಮ ಯುಗದಲ್ಲಿಯೇ ಕಲಿಸುತ್ತಾರೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವ ಜ್ಞಾನವಾಗಿದೆ. ನನ್ನಿಂದ ಯಾವುದೇ ಆಸುರಿಯ ಕರ್ಮವು ಆಗುತ್ತಿಲ್ಲವೇ? ಮಾಯೆಯ ಕಾರಣ ಯಾವುದೇ ಕೆಟ್ಟ ವಿಚಾರಗಳು ಬುದ್ಧಿಯಲ್ಲಿ ಬರುತ್ತಿಲ್ಲವೇ ಎಂದು ತನ್ನ ಬಗ್ಗೆ ಗಮನವನ್ನಿಡಬೇಕು. ಯೋಗದಲ್ಲಿ ಕುಳಿತು ತಂದೆಯ ನೆನಪಿಗೆ ಬದಲಾಗಿ ಯಾವುದೇ ದೇಹದ ಕಡೆ ವಿಚಾರಗಳು ಹೋಯಿತೆಂದರೆ ಇದು ಮಾಯೆಯ ಯುದ್ಧವಾಗಿದೆ. ನಾನು ಪಾಪ ಮಾಡುತ್ತಿದ್ದೇನೆಂದು ತಿಳಿಯಬೇಕು. ಯೋಗವಿಲ್ಲದೆ ಕರ್ಮೇಂದ್ರಿಯಗಳ ಚಂಚಲತೆಯು ಸಮಾಪ್ತಿಯಾಗಲು ಸಾಧ್ಯವಿಲ್ಲ. ಕಾಮ ಮಹಾಶತ್ರುವು ಯಾರನ್ನೂ ಸಹ ಬಿಡುವುದಿಲ್ಲ. ಯೋಗ ಬಲದಿಂದ ಇವೆಲ್ಲ ಕಾಯಿಲೆಗಳು ನಿಂತು ಹೋಗುತ್ತದೆ. ಧಾರಣೆ ಮಾಡುವುದಿಲ್ಲವೆಂದರೆ ಬಿಡಿಗಾಸಿನ ಪದವಿಗೆ ಯೋಗ್ಯರಾಗಿದ್ದೇವೆ ಎಂದರ್ಥ. ಇಲ್ಲಿಯೂ ವಿಷಯಗಳಿವೆ. ಏನಾದರೊಂದು ಪದವಿ ಸಿಗುತ್ತದೆ, ಆದರೆ ರಾಜ್ಯ ಭಾಗ್ಯವು ಸಿಗುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವ ಧೈರ್ಯವಿಲ್ಲ. ಇದಕ್ಕೂ ಕಾಯಿಲೆ ಎಂದು ಹೇಳುತ್ತಾರಲ್ಲವೇ? ಆತ್ಮಿಕ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೆ ಮಾರ್ಗವನ್ನು ತಿಳಿಸಬೇಕು. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಎಷ್ಟು ನೀವು ಯೋಗದಲ್ಲಿರುತ್ತೀರೋ ಅಷ್ಟು ಆರೋಗ್ಯವು ಬಹಳ ಚೆನ್ನಾಗಿರುವುದು. ಆದರೆ ಪರಿಶ್ರಮ ಪಡಬೇಕಾಗಿದೆ. ಅನೇಕರ ಚಲನೆಯು ಅಜ್ಞಾನಿ ಮನುಷ್ಯರಂತಿರುತ್ತದೆ. ಅವರು ಯಾರದೇ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ನೀವು ತಮ್ಮನ್ನು ಆತ್ಮನೆಂದು ತಿಳಿದು ದೇಹದ ಅಭಿಮಾನವನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡಿ. ಇದು ಎಷ್ಟು ಸಹಜವಾದ ಔಷಧಿಯಾಗಿದೆ. ವಿಕಾರಗಳ ವಾಸನೆ ಇರುವಂತಹ ತಮಾಷೆಯನ್ನೆಂದೂ ಮಾಡಬಾರದು. ತಮ್ಮನ್ನು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾಗಿದೆ. ಮುಖದಿಂದ ಎಂದೂ ಕಟು ವಚನಗಳು ಬರಬಾರದು. ಆತ್ಮ ಅಭಿಮಾನಿಗಳಾಗುವ ಬಹಳ ಅಭ್ಯಾಸ ಮಾಡಬೇಕಾಗಿದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಕೆಟ್ಟ ದೃಷ್ಟಿಯನ್ನೆಂದೂ ಇಟ್ಟುಕೊಳ್ಳಬಾರದು. ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನಿಂದ ಬಾಲ್ಯತನದ ತುಂಟಾಟವನ್ನು ಸಮಾಪ್ತಿ ಮಾಡುವಂತಹ
ವಾನಪ್ರಸ್ಥಿ ಭವ. ತ್ರಿಕಾಲದರ್ಶಿಯಾಗಿರುತ್ತಾ ಬಾಲ್ಯತನದ ಮಾತು ಅಥವಾ ಬಾಲ್ಯತನದ ಸಂಸ್ಕಾರಗಳ ಸಮಾಪ್ತಿ ಸಮಾರೋಹ ಆಚರಿಸಿ. ಆಗ ಹೇಳಲಾಗುತ್ತದೆ ವಾನಪ್ರಸ್ಥಿ. ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮದ ನಿಶಾನಿಯಾಗಿದೆ ಸಂತುಷ್ಟತೆ. ಸಂತುಷ್ಟರಾಗಿರಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶಾಂತಿ.